Behind you, you find thousands of people who have not come to the stage where you are. Have you not written off? That should be the attitude. That attitude gives you good sleep. ಅಕ್ರಮವಾಗಿ ಸಂಪತ್ತನ್ನು ಪಡೆದವರಿಗೆ ನಿದ್ದೆ ಬರಲ್ಲ. ಯಾರು ಇಲ್ಲದೆ ಇದ್ರೆ ಇಷ್ಟೊಂದು ನಗದು ಮನೆಯಲ್ಲಿ ಇಟ್ಕೊಂಡಿದ್ರೆ ಮಕ್ಕಳು ಏನಾಗಬಹುದು ಅನ್ನೋದೊಂದು ಅವರೇನೆ. There is no way out to change the attitude of the society except by inculcating contentment in life and be happy with what you legitimately own. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ, ಎರಡು ಮೌಲ್ಯಗಳು ಸಾಕು ಜೀವನದಲ್ಲಿ. ಅದು ಮಾನವೀಯ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ. ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಕವಿಗಳು ಬರೆದಿದ್ದಾರಲ್ಲ, ಏನೆಯಾಗ ನನಗೆ ಬೇಕಾದವನಾಗ, ಆದರೆ ಮೊದಲು ಮಾನವನಾಗ. ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ಮಕ್ಕಳಿಗೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ. ನಾನು ಮಾನವ, ಆ ನಾಯಿ ಪಕ್ಷಿಗಳಿಗಿಂತ ದೊಡ್ಡ ಸ್ಪೀಶೀಸ್ಗೆ ಹುಟ್ಟಿದವ ತಪ್ಪು ತಿಳಿಯುವುದು. ಮಾನವ ಆದರೆ ನಿಮ್ಮಲ್ಲಿ ಮಾನವೀಯತೆ ಇರಬೇಕು. ಮಾನವೀಯತೆ ಇದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಈ ಎರಡು ಮೌಲ್ಯಗಳನ್ನು ಮುಂದೆ ನಿಮ್ಮ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ದೇಶದ ಭವಿಷ್ಯವನ್ನು ನೀವು ಬದಲಾಯಿಸಿ. ನೋಡ್ತೇವೆಲ್ಲ ಇವತ್ತು, ನೀನ್ ಭ್ರಷ್ಟ ಅಂದ್ರೆ ಅವನಿಲ್ಲ ಅಲ್ಲ, ನೀನ್ ಭ್ರಷ್ಟ ಅಂದ್ರೆ ಅಲ್ಲಿ ಮುಗಿದೈತು ಆ ಸಂಭಾಷಣೆ. ಒಬ್ಬ ರಾಜಕಾರಣಿ ವಿರುದ್ಧ ಕೇಸ್ ಹಾಕಿದ್ರೆ, ನೀನ್ ಕೇಸ್ ಹಾಕಿದವ ನಿನ್ ಮೇಲೆ ಕೇಸ್ ಇದೆ ಅಲ್ಲ ಅಂದ್ರೆ ಇಬ್ರು ಕಳ್ಳರಾದ್ರೆ ಸರಿ ಹೋಗ್ತಲ್ಲ. ಟು ನೆಗೆಟಿವ್ಸ್ ಮೇಕ್ಸ್ ಎ ಪಾಸಿಟಿವ್. ಎಂತ ಸಮಾಜದಲ್ಲಿ ಇವತ್ತು ಎಲ್ಲರೂ ರಾಜಕೀಯಕ್ಕೆ ಹೋಗ್ತಾರೆ. ಯಾಕೆ? ಅಲ್ಲಿಂದ ಬರುವಂತಹ ಸಂಪತ್ತು ಇನ್ನೆಲ್ಲಿಂದೂ ಬರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಅಕ್ರಮವಾಗಿ ಸಂಪತ್ತು. ಹಿಂದೆ ಅಂತವರನ್ನ ಸಮಾಜ ಬಹಿಷ್ಕರಿಸ್ತಾ ಇದೆ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ಹಾರ ಹಾಕ್ತಾರೆ, ಸೇಬಿನ ಹಾರ. ಅದನ್ನ ಮನುಷ್ಯರಿಂದ ಹಾಕಕ್ಕಾಗಲ್ಲ, ಅದಕ್ಕೆ ಟ್ರೈನ್ ತಗೊಂಡು ಹೋಗ್ತಾರೆ, ಟ್ರೈನ್ ನಿಂದ ಹಾರ. ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿ, ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ಜನರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು, ಬರೀ ಹಣದ ವಿಚಾರ ಮಾತ್ರ. ಕೊಲೆ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಇವರಿಗೂ ನಾವು ಮತ ಹಾಕ್ತೇವೆ. ಯಾಕೆ? ನಿಮಗೆ ಅವರಿಂದ ಏನಾದ್ರೂ ನಮಗೆ ಸಹಾಯ ಆಗುತ್ತೆ. ಮತಕ್ಕೆ ಹೋಗ್ಬೇಕು. ಅಲ್ಲಿ ಇನ್ನೊಂದು ಬಟನ್ ಇದೆ, ನೋಟ ಅಂತ. ಇವತ್ತಿನ ಪರಿಸ್ಥಿತಿಗೆ ನಾವೆಲ್ಲರೂ ಕಾರಣ. ಒಂದು ರೀತಿಯಲ್ಲಿ ಪಬ್ಲಿಕ್ ಆಗಿ ನಾವು ಮಾತಾಡಲ್ಲ, ಅವರೊಳಗೇನೆ ಜಗಳ ಅಂದ್ರೆ ಸ್ವಲ್ಪ ಹೊರಗೆ ಬರ್ತದೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಜನರಿಂದ, ಜನರಿಗಾಗಿ, ಜನರ ಸರ್ಕಾರ. ಹಿಂದೆ 46ನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುವ ಮೊದಲು ಪ್ರಜಾಪ್ರಭುತ್ವವನ್ನು ಪಡ್ಕೊಳ್ಬೇಕನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ನಡೀತದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವ ಸಂಸ್ಥೆ
ಆವಾಗ ಅವರು ಜನರ ಬಗ್ಗೆ ಏನ್ ಮಾತಾಡ್ತಾ ಇದ್ರು? ಯಾರು ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡಿಲ್ಲ. ಇವತ್ತು ದೇಶದ ಬಗ್ಗೆ ಮಾತಾಡೋರು ಯಾರು? ಎಲ್ಲರೂ ತಮಗಾಗಿ ಈ ಒಂದು ಸಾಮಾಜಿಕ ಭಾವನೆಯನ್ನು ಬದಲಾಯಿಸದಿದ್ರೆ ನನಗೆ ಯಾಕೆ? ನಾನು ಸುಖವಾಗಿದ್ದೇನೆ, ನಾನು ಇದರ ವಿಚಾರ ಮಾತಾಡಲ್ಲ, ಅವ್ರು ಮಾತಾಡಕ್ ಹೋಗಬೇಡಿ. ಆದರೆ ಅಂತವರಿಗೆ ಗೌರವ ಕೂಡ ಕೊಡಬೇಕು. ನಾನು ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದ ಕೆಲವು ಉದಾಹರಣೆಗಳನ್ನು ನಿಮಗೆ ವ್ಯಕ್ತಪಡಿಸುತ್ತೇನೆ. ಮೊದಲಿಗಾಗಿ ಈ ಒಂದು ಮಾನವೀಯತೆಯ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ. 2011ರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ 29 ವರ್ಷದ ವಯಸ್ಸಿನ ಯುವಕ ಮೋಟರ್ ಸೈಕಲ್ ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಒಂದು ಲಾರಿ ಬರ್ತಾ ಇತ್ತು. ಅದರ ಒಂದು ಫ್ರಂಟ್ ಟೈರ್ ಪಂಕ್ಚರ್ ಆಗಿದ್ದು ರಿಮ್ಮಲ್ಲಿ ಇತ್ತು. ಅದು ಅಪಘಾತ ಆಗಿ ಆತನ ದೇಹದ ಮೇಲೆ ಹೋಗ್ತದೆ. ಆ ಟೈರ್ಲೆಸ್ ರಿಮ್ ಆತನ ದೇಹ ಹೆಬ್ಬಾಗವಾಗ್ತದೆ. ಅಲ್ಲಿ ಬಿದ್ದಿದ್ದ ಹಲವಾರು ವ್ಯಕ್ತಿಗಳಿದ್ರು. ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾರೆ. ಒಂದು ನೀರು ಕೊಡಿ ಅಂತ ಯಾರೋ ಕೊಟ್ಟಿದ್ರು. ಆಂಬ್ಯುಲೆನ್ಸ್ ಬರ್ತದೆ. ಆಂಬ್ಯುಲೆನ್ಸ್ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತಿಬಿಟ್ಟು ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ತಾರೆ ಮತ್ತು ಜೀವಂತವಾಗಿದೆ. ಆತ ಸಿಬ್ಬಂದಿಗೆ ಹೇಳ್ತಾನೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನ ದಾನ ಮಾಡಿ. ಇಂತಹ ವಿಪರ್ಯಾಸಗಳು 10-12 ಜನ ನಿಂತು ಒಬ್ಬರು ನೀರು ಕೊಟ್ಟಿಲ್ಲ. ಆತ ಸಾಯ್ತೇನಂತ ಗೊತ್ತಿತ್ತು. ಆತ ನನ್ನ ಕಣ್ಣನ್ನ ದಾನ ಮಾಡಿದ. ನಮ್ಮ ಎಷ್ಟು ಜನ ಇದ್ದಾರೆ ಈ ಮಾನವೀಯತೆಯಿಂದ ನನ್ನೊಬ್ಬರಿಗೆ ಅನುಷ್ಠಾನಗೊಳಿಸಿ ಮಾಡ್ತೇವೆ. ನಮಗೆ ಆಗುತ್ತೆ. ನಾಳೆ ನಮ್ಮನ್ನು ವಿಟ್ನೆಸ್ ಮಾಡ್ತಾರೆ. ಅಡ್ಡಿ ಬೇಕಾದಷ್ಟಿದೆ. ಅದೇ ರೀತಿ ಇನ್ನೊಂದೆರಡು ಉದಾಹರಣೆಗಳು ನನ್ನ ಮಾತಿನ ಗ್ರಾಮದಲ್ಲಿ 2008ರಲ್ಲಿ ಬಾಗಲಕೋಟೆಯಿಂದ ಒಬ್ಬರು ಟೈಲರ್ ಮತ್ತೆ ಆತನ ಪತ್ನಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು. ಈ ಮಗು ನೋಡಕ್ಕೆ ಚೆನ್ನಾಗಿ ಇದೆ, ಮಗುಗೆ ಉದರ ಭಾರ ಇಲ್ಲ, ನೋಡ್ರಿ ಕಮ್ಮ ಇನ್ನೊಂದು ಬಾಯಲ್ಲಿ ಹೊರಗೆ ತರೋದು ಬಾಯಿ. ಬಾಗಲಕೋಟೆಯ ಡಾಕ್ಟರ್ ಹೇಳಿದ್ರಂದ್ರೆ ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಉಪಾಯ ಇದೆ. ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿ ಮಾಡಿಸ್ಕೊಳ್ತಾನೆ. ಅದನ್ನು ನಂಬಿ ಆ ಪೋಷಕರು ಆ ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಲ್ಲಿ ಮಕ್ಕಳ ವೈದ್ಯ ಪರೀಕ್ಷೆ ಮಾಡಿ ಎಲ್ಲ ಸರಿ ಮಾಡಿ ಕೊಡ್ತೇನೆ, ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ. ಖರ್ಚು ಅನಿಸಿ ಗಂಡ ಹೆಂಡತಿ ಇವ್ರಿಗೆ ಗೊತ್ತಿತ್ತು. ಅವ್ರು ಹೋಗೋ ಮೊದಲೇ ಸ್ವಲ್ಪ ಹಣ ಸಣ್ಣಗಿಲ್ಲ ಮಾಡಿ ತೆಗೆದು ಹೋಗಿದ್ರು. ಅದನ್ನ ವೈದ್ಯನ ಮೇಜಿನ ಮೇಲೆ ಇಡ್ತಾನೆ. ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ಬಿಟ್ಟು, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಮಲ ಶೇಖರಣೆ ಮಾಡಕ್ಕೆ, ಜೀವನ ಬಗ್ಗೆ. ಅದನ್ನು ಕೇಳಿ ಪೋಷಕರು ನಂಬಲಿಲ್ಲ. ಆ ಮಗುವನ್ನ ಎತ್ಕೊಂಡು ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದರು ಬೆಂಗಳೂರಿನಲ್ಲಿ. ನಮ್ಮ ಅಧಿಕಾರಿಗಳು ಆ ಮಗುವನ್ನ ಹಳೆ ಏರ್ಪೋರ್ಟ್ ರೋಡಲ್ಲಿರುವಂತಹ ಮಣಿಪಾಲ, ಮೊದಲನೇ ಮಣಿಪಾಲ ಆಸ್ಪತ್ರೆ, ಇವಾಗ ಬಹಳಷ್ಟು ಅಲ್ಲಿ ಕರ್ಕೊಂಡು ಅಲ್ಲಿ ನನ್ನ ಚಿಕಿತ್ಸೆ ಕೊಡಲಾಗಿದ್ದಾರೆ. ಅಲ್ಲಿ ವೈದ್ಯರನ್ನು ಬೇಡ್ಕೊಂಡ್ವಿ, ನಮ್ಮ ಹತ್ರ ಕೊಡಕ್ಕೆ ಹಣ ಇಲ್ಲ, ಆದ್ರೆ ಈ ಮಗುವಿನೊಂದು ಭವಿಷ್ಯ ಕೊಡಿ ಒಪ್ಪಿದ್ರು. ಆಪರೇಷನ್ ಮಾಡೋದು. ಇವತ್ತು ಆ ಮಗು 16 ವರ್ಷದ ಹೆಣ್ಮಗಳು, ಯಾವ ನ್ಯೂನ್ಯತೆಯೂ ಇಲ್ಲ, SSLCಯಲ್ಲಿ ಕಲಿತಾ ಇದ್ದಾರೆ. ಆ ವೈದ್ಯ ದೇವರನ್ನು ಕೇಳ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ. ದೇವರು ಎಲ್ಲ ಹೊರ ಕೊಟ್ಟು ಬಂದ ಕೈ ತುಂಬಾ ಸಂಬಳ ಪಡಿತಾ ಇದ್ದಾನೆ. ಆತನ್ನು ಮಾಡಬೇಕಾದಂತಹ ಜವಾಬ್ದಾರಿ, ಆತನ ದುರಾಸೆ ಆತನನ್ನು ಬಿಟ್ಟು
ಎಂತ ಆಡಳಿತ. ಮುಂದೆ ನೀವು ಕೂಡ ಅದೇ ರೀತಿ ಆಗ್ಬೇಕಂತ ಇನ್ನೊಂದು ಆಸ್ಪತ್ರೆ ಬಿಡ್ತಾರೆ. ಒಬ್ಬರು ವ್ಯಕ್ತಿ ಕೊಪ್ಪಳಿಂದ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು. ಸ್ವಾಮಿ, ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನ ಹಾಡಿದ್ದಾರೆ. ಅದ್ರಲ್ಲಿ ಎಂತ? ಇಲ್ಲ ಸ್ವಾಮಿ, ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆ. ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಒಂದು ವಯಸ್ಸಿನವರೆಗೆ ಸರ್ಕಾರ ಒಂದಿಷ್ಟು ಅನುದಾನ ಕೊಡ್ಬೇಕು. ನಾನು ಬಡವ ಸರ್, ನನಗೆ ಸಮಾಜ ಕಲ್ಯಾಣ ಡಿಪಾರ್ಟ್ಮೆಂಟ್ನವರು ಅನುದಾನ ಕೊಡ್ತಾ ಇಲ್ಲ. ಅವ್ರು ನಂಬಿಟ್ಟು ಒಬ್ಬ ಅಧಿಕಾರಿಯನ್ನ ವಿಚಾರಣೆ ಮಾಡಕ್ಕಂತ ಕೊಪ್ಪಳ ಜಿಲ್ಲೆ ಕಳಿಸಿ ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಹೆಂಡತಿ ಮತ್ತೊಬ್ಬಳು ಸಂಗಾತಿ ಗರ್ಭಿಣಿ ಅಲ್ಲ, ಈಕೆ ಗರ್ಭಿಣಿ ಇತ್ತು. 9 ಕಿಲೋಮೀಟರ್ ನಡ್ಕೊಂಡು ಅವರ ಹಳ್ಳಿಯಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗೆ ಬರ್ತಾರೆ. ಯಾಕಂದ್ರೆ ಆ ಸರ್ಕಾರಿ ಯೋಜನೆ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಒಂದು ಬಡ ಕುಟುಂಬಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸಾಕ್ಷಿ ಇದೆ. ಅದಕ್ಕೆ ವಿರುದ್ಧವಾದ ಸಾಕ್ಷಿ ಇದ್ರೆ ಅದಕ್ಕೆ ಸಿಗಲ್ಲ. ಸಾಕ್ಷಿ ವಿರುದ್ಧವಾಗಿ ಇಲ್ಲದೆ ಇದ್ರೆ ಅದು ಸಿಗಬೇಕು ಅನುದಾನ. ಅದಕ್ಕಾಗಿ ಹೆರಿಗೆಗಂತ ಆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಒಂದು ಕಾಸು ಕೊಡಿ, ನಂತರ ಹಾಸ್ಪಿಟಲ್. ಅವ್ರು ಕೇಳಿದಷ್ಟು ಕಾಸು ಇರ್ಲಿಲ್ಲ. ಅವ್ರು ಆಗಲ್ಲ, ಬಟ್ ಕೇಳಿದಷ್ಟು ಕೊಡಿ, ಇಲ್ಲದಿದ್ರೆ ಹಾಸ್ಪಿಟಲ್ ಇಲ್ಲ ಅಂತಾರೆ. ಆವಾಗ ಈ ಗರ್ಭಿಣಿ ಜೊತೆ ಬಂದವರನ್ನ ಸ್ವಲ್ಪ ಊರಿಗೆ ಹೋಗಿ ಹಣ ತಗೊಂಡು ಮಾತನಾಡಿರ್ತಾರೆ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಇರುವವರೆಗೆ ಬರುವವರೆಗೆ ನೀವು ಇಲ್ಲಿ ಕೂರ್ಬೇಡಿ, ಹೊರಗೆ ಕೂರ್ಕೊಳ್ಳಿ. ವಿಧಿ ಇಲ್ಲದೆ ಆ ಮಹಿಳೆ ಗೇಟ್ ದಾಟಿ ಮಾರ್ಗ ದಾಟಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾರೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪ್ ಅಲ್ಲ, ನಾನು ಸರ್ಕಾರಕ್ಕೆ ಒಂದು ವರದಿ ಕೊಡಿ. ಕಾನೂನು ಪ್ರಕಾರ ಸರ್ಕಾರಿ ಜವಾನ ಮಾಡಿದ ತಪ್ಪಿಗೆ ಸರ್ಕಾರ ಜವಾಬ್ದಾರಿ ಅಂತ ಕಾನೂನಿನಲ್ಲಿ. ನಿಮ್ಮ ಜವಾನರಿಂದ ಈಕೆಯ ಹೆರಿಗೆ ಬಸ್ ಸ್ಟಾಪ್ ಅಲ್ಲಿ ಈಕೆ ಆಸ್ಪತ್ರೆಗೆ ಬಂದಿದ್ರು, ಅಲ್ಲಿ ಹೆರಿಗೆ ಆಗಬೇಕಾಗಿತ್ತು. ಆದ್ರೆ ನಿಮ್ಮ ಸಿಬ್ಬಂದಿ ಬಿಡ್ಲಿಲ್ಲ. ಅದಕ್ಕೆ ನೀವು ಜವಾಬ್ದಾರಿ, ಈ ಮಗುವಿಗೆ ಅನುದಾನ ಕೊಡಬೇಕಂತ ಆದೇಶಗಳು. ಲೀಗಲ್ ಪ್ರಿನ್ಸಿಪಲ್ ಇದೆ, ವೈಕೇರಿಯಸ್ ಲಯಬಿಲಿಟಿ. ಮಾಸ್ಟರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮಿಸ್ಟೇಕ್ಸ್ ಆಫ್ ದ ಸರ್ವೆಂಟ್. ಸರ್ಕಾರ ಒಪ್ಪಿಟ್ಟು ಕೊಟ್ಟಿದ್ದು, ಆದ್ರೆ ಎಷ್ಟು ಜನ ಇದಕ್ಕೆ ಲಾಭ ಪಡೆಯದಿದ್ದಾರೆ? ನೀವು ದುರಾಸೆ ಯಾವ ಮಟ್ಟಕ್ಕೆ ಆಗ್ತಾ ಇದೆ? ಈ ಒಂದು ದುರಾಸೆಗೆ ಮಟ್ಟ ಹಾಕಕ್ಕೆ ನೀವು ಪ್ರಯತ್ನ ಮಾಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ನನ್ನ ಅನಿಸಿಕೆ. ಮುಂದಿನ ದಿನ ಸುಖಕರವಾಗಿರಲ್ಲ. ಅದಕ್ಕಾಗಿ ಈ 2 ಮೌಲ್ಯಗಳನ್ನು ಅಳವಡಿಸಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಂತಸ ಸಿಗುತ್ತದೆ. ಅಷ್ಟು ಮಾತ್ರ ಅಲ್ಲ, ಸಮಾಜದಲ್ಲಿ ಕೂಡ ಒಂದು ರೀತಿಯ ಸಂತೋಷ ಇರ್ತದೆ. ಒಬ್ರಿಗೊಬ್ಬರ ನಡುವೆ ವ್ಯತ್ಯಾಸ ಬರಲ್ಲ ಅನ್ನೋದು ನನ್ನ ವಿಚಾರ. ಅದಕ್ಕಾಗಿ ನಾನು ಈ ವಯಸ್ಸಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೇನೆ. 7 ಗಂಟೆ ಫ್ಲೈಟ್ ಅಲ್ಲಿ ಬಂದೆ. ಏರ್ಪೋರ್ಟ್ ಇಂದ ನೇರವಾಗಿ ಯಾವ ಸಂಭಾವನೆಗೂ ಅಲ್ಲ. ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಅದರಿಂದ ನಿಮ್ಮಲ್ಲಿ ಸ್ವಲ್ಪ ಜನ ಆದರೂ ಇದನ್ನು ನಂಬಿ ಮುಂದೆ ಅವರ ಜೀವನವನ್ನು ಬದಲಾಯಿಸಿದರು ಖಂಡಿತವಾಗಿಯೂ ಈ ಬದಲಾವಣೆ ಮುಂದೆ ಬರಬಹುದು. ಮುಂದೆ ಇದ್ದಂತಹ ಒಂದು ಸಮಾಜವನ್ನು ನಾವು ಕಟ್ಟಿಕೊಳ್ಳಬಹುದು. ಅದೇ ರೀತಿ ಆಡಳಿತವನ್ನು ಒಪ್ಪಿದ್ರೆ ನೀವು ರೆಡಿಯಾಗಿದ್ದರೆ ನಿಮ್ಮ ಪ್ರಶ್ನೆಗಳಿಗೆ ಜವಾಬು ಕೊಡಕ್ಕೆ ರೆಡಿಯಾಗಿದ್ದರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮ ಉಜ್ವಲ ಭವಿಷ್ಯ ರೂಪಿಸಲು ಬೇಕಾಗಿರುವ ಸೂಕ್ತ ಸಲಹೆಗಳಿಗಾಗಿ ಪ್ರಶ್ನಮುಖಿಯನ್ನ ಕೇಳಿಕೊಳ್ಳಬೇಕಾಗಿ ಕೇಳ್ತಾ ಇದ್ದೀವಿ. ನಿಮ್ಮ ಸಂದೇಹಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲಿಕ್ಕಾಗಿ ದೂರದ ಬೆಂಗಳೂರಿನಿಂದ
ನಮಗಾಗಿ ಶ್ರೀಯುತ ಸಂತೋಷ್ ಹೆಗ್ಡೆ ಅವರು ನಮ್ಮಲ್ಲಿ ಆಗಮಿಸಿದ್ದಾರೆ. ಯಾರಾದರೂ ವಿದ್ಯಾರ್ಥಿಗಳಿದ್ದಲ್ಲಿ ಪ್ರಶ್ನೆ ಮುಖೇನ ಅವರಲ್ಲಿ ಮಾರ್ಗದರ್ಶನ ಕೇಳಬಹುದು. ಹೌದು, ನಾನು 40 ವರ್ಷದಿಂದ ಡಯಾಬಿಟಿಕ್, ಅದರಿಂದಾಗಿ ಊಟ ಗೀಟ ಮಾಡೋದ್ರಲ್ಲಿ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೇನೆ. ಮತ್ತೆ ಕನ್ನಡದಲ್ಲಿ ಬರ್ತದೆ ಸರ್. ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಪೋಷಕರು ಕೂಡ ತಮ್ಮ ಏನಾದ್ರು ಯಾರು ಬೇಕಾದ್ರೂ ಕೇಳ್ಬೋದು. ನನಗೆ ಕೋಪ ಬರಲ್ಲ, ನೀವು ನನ್ನನ್ನು ರೇಗಿಸಿದ್ರು ಪ್ರಯೋಜನ ಇಲ್ಲ. ನನಗೂ ಈ ತರ ನಾವು ಯಾವಾಗೂ ಸತ್ಯದಲ್ಲೇ ನಡೀಬೇಕು ಅಂತ ನಮ್ಗೆ ಎಲ್ಲರಿಗೂ ಆಸೆ. ಆದ್ರೆ ಏನಂತ ಇದೆ ಅಂತಂದ್ರೆ, ಉದಾಹರಣೆ ಕೊಡೋದಂದ್ರೆ 2 ವರ್ಷದ ಹಿಂದೆ ಉಡುಪಿಯಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿ, ಮನೆ ಕಟ್ಟಬೇಕು ಅಂತಂದ್ರೆ 1 ವರ್ಷ ನಾವು ಡಾಕ್ಯುಮೆಂಟೇಶನ್ಗೆ ಸ್ಪೆಂಡ್ ಮಾಡಿ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮಗೆ ಇಚ್ಛೆ ಇಲ್ಲದಿದ್ದರೂ ಕೂಡ ಒಂದು ಲಂಚ ಕೊಡುವ ಒಂದು ಸಿಚುವೇಶನ್ ಬರ್ತದೆ. ಇಲ್ಲ, ಇದು ನಮ್ಮ ಕೆಲಸ ಆಗುದಿಲ್ಲ ಸರ್. ಇದನ್ನು ಹೇಗೆ ತಡೆಗಟ್ಟಬೇಕು ಅಂತ ನಮಗೆ ಅರ್ಥ ಆಗ್ತದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಲೋಕಾಯುಕ್ತ ವ್ಯವಸ್ಥೆ. ಲೋಕಾಯುಕ್ತಕ್ಕೆ 2 ಅಧಿಕಾರ ಇದೆ. ಒಂದು, ಆಡಳಿತದಿಂದ ಜನರಿಗಾಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವುದು. ಇನ್ನೊಂದು, ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು. ಆಡಳಿತದಲ್ಲಿ ಆಗುವ ಅನ್ಯಾಯ ಭ್ರಷ್ಟಾಚಾರದ ಮುಖಾಂತರ ಮಾತ್ರ ಅಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ ಆಗ್ತದೆ. ಅವ್ರಿಗೆ ಬೇಕಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಾದ್ರೆ, ನಿಮ್ಗೆ ಕೊಡ್ಬೇಕಾದ್ರೆ ಸವಲತ್ತನ್ನು ಅವರಿಗೆ ಕೊಡೋದು, ಈ ರೀತಿಯೆಲ್ಲ ಆಗ್ತದೆ. ಅದಕ್ಕೆಲ್ಲದಕ್ಕೂ ಲೋಕಾಯುಕ್ತಕ್ಕೆ ಅಧಿಕಾರ ಇದೆ, ಅವ್ರು ಮಾಡ್ಬೇಕು. ಅದು ಕೋರ್ಟಿನ ವಿಚಾರ ಅಲ್ಲ. ಕೋರ್ಟಿಗೆ ಹೋದ್ರೆ ಒಂದು 25-30 ವರ್ಷ ಆಗ್ತದೆ ಕೋರ್ಟಿಗೆ. ಅದರಿಂದ ಲೋಕಾಯುಕ್ತಕ್ಕೆ ಅಧಿಕಾರ ಇದೆ. ನಮ್ಮ ಕಾಲದಲ್ಲಿ ಇಂಥ ಸಾವಿರಾರು ಕೇಸ್ಗಳನ್ನ ನಾವು ಸಾಲ್ವ್ ಮಾಡಿಕೊಟ್ಟಿದ್ದೇವೆ ಜನರಿಗೆ. ಆದ್ರೆ ಕುರ್ಚಿಯಲ್ಲಿ ಕೂತು ಪ್ರಾಮಾಣಿಕರಾಗಿರ್ಬೇಕು. ನನ್ನ ಕಾಲದಲ್ಲಿ ಬಹಳಷ್ಟು ಅಧಿಕಾರಿಗಳು ಪ್ರಾಮಾಣಿಕರಾಗಿರ್ಬೇಕು, ಸಹಾಯ ಮಾಡಕ್ಕೆ ಬಹಳಷ್ಟು ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಇಷ್ಟೊಂದು ಅನುಭವ ಇದೆ. ಇಂಥ ಚಿಕ್ಕ ಚಿಕ್ಕ ವಿಚಾರವನ್ನು ಕೂಡ ನಾವು ವಿಚಾರಣೆ ಮಾಡಿದ್ದೇವೆ ಬಹಳಷ್ಟು ಜೊತೆ. ಆ ಪ್ರಯತ್ನ ಲೋಕಾಯುಕ್ತಕ್ಕೆ ಹೋಗ್ಬೋದು. ಹಾಗೆ ಆಡಳಿತದಿಂದ ಏನಾದ್ರೂ ಕಾನೂನಿಗೆ ಸರಿಯಾಗಿ ಆಗದೇ ಇದ್ರೆ ಅಥವಾ ಅನ್ಯಾಯ ಆಗಿದ್ರೆ ನೀವು ಲೋಕಾಯುಕ್ತಕ್ಕೆ ಹೋಗ್ಬೋದು. ಆಮೇಲೆ ನಮಗೆ ಟಾರ್ಗೆಟ್ ಮಾಡ್ತಾರೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ತಕರಾರುಗಳು ಇದ್ದೇ ಇರ್ತದೆ. ಆದ್ರೆ ಅದಾದ್ಮೇಲೆ ಆ ಸಂಸ್ಥೆಯನ್ನು ದೂರ ಬಿಟ್ಟು ಮತ್ತೆ ಪ್ರಯತ್ನ ಎಲ್ಲಾದ್ರೂ ಅವ್ರ ಕಡೆ ಪ್ರಯತ್ನ ಮಾಡ್ಬೇಕಲ್ಲ. ನೀವು ಮಾಡಿದ್ರೆ ನಿಮ್ ಪಕ್ಕದ ಮನೆಯವ್ರು ಗೊತ್ತಾಗ್ತದೆ, ಇಂಥವ್ರು ಇಂಥ ಸಮಸ್ಯೆ ಇದ್ರೆ ನಾವು ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಒಂದ್ಸಲ ಸ್ನಾನ ಮಾಡಿದ್ರೆ ಮತ್ತೆ ಆದ್ಮೇಲೆ ಬದಲಾವಣೆ ಬರ್ತದೆ. ಈ ಪ್ರಯತ್ನ ಆಗ್ಬೇಕು. ಇದಕ್ಕಾಗಿ ಲೋಕಾಯುಕ್ತ ಸಂಸ್ಥೆಯನ್ನ ಶುರು ಮಾಡಿದ್ದು ಈ ದೇಶದಲ್ಲಿ. ಯಾಕಂದ್ರೆ ಕಾನೂನಿನಲ್ಲಿ ಕೋರ್ಟಿಗೆ ಹೋದ್ರೆ ಮತ್ತೆ ವಾಪಸ್ ಜೀವಂತವಾಗಿ ಬರುವುದು ಬಹಳ ಕಮ್ಮಿ. ಅದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಬೆಂಗಳೂರಲ್ಲಿದ್ದಾರೆ. ಮಾಡ್ಬೇಕಿದ್ರೆ ಅವರಿಗೆ ಡಾಕ್ಯುಮೆಂಟ್ ಸಿಗ್ಬೇಕಿದ್ರೆ ಇಲ್ಲಿ ಕಚೇರಿಗಳು ಅಲರ್ಟ್ ಆಗಿ ಇರ್ತಾರೆ, ಅಧಿಕಾರಿಗಳೆಲ್ಲ ಅಲರ್ಟ್ ಆಗಿ ಅವರಿಗೆ ಬೇಕಾದ ಮಾಹಿತಿಗಳನ್ನೇ ಕೊಡ್ತಾರೆ. ಒಂದು ಹಾಸ್ಪಿಟಲ್ ಇರ್ಬೋದು, ಆಫೀಸ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಯಾವುದೇ ಕೂಡ ವಿಸಿಟ್ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆಗಳು.
ವಿಚಾರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಕಾಲದಲ್ಲಿ ಇಂಥ ಕಂಪ್ಲೇಂಟ್ಗಳು ಬಂದ್ರೆ ಸ್ವತಃ ನಾನು ಅಥವಾ ಒಬ್ಬರು ಆಯ್ತು ಆ ಆಫೀಸ್ ಹೋಗ್ತಾ ಇದ್ರು, ಅವರಲ್ಲಿ ಕೂತು ಅಧಿಕಾರಿಯ ಮುಂದೆ ಕಂಪ್ಲೇಂಟ್ ಅನ್ನ ಕಳಿಸಿ ಕೇಳ್ತಾ ಇದ್ರು ಏನಾಗಿದೆ ಅಂತ, ಮತ್ತೆ ಸೂಕ್ತವಾದ ಆದೇಶ ಕೊಡ್ತಾ ಇದ್ರು. ಇವಾಗ ಏನಾಗಿದೆ ನನಗೆ ಗೊತ್ತಿಲ್ಲ. ನಾವೇ ಟಾರ್ಗೆಟ್ ಆಗಿರ್ತೇವೆ. ನಮ್ಮ ಕೆಲಸಗಳು ಒಂದು ಸಲಕ್ಕೆ ಇದು ಮಾಡ್ತಾರೆ, ಮತ್ತೆ ಅದನ್ನು ತುಂಬಾ ಡಿಲೇ ಆಗಿ ಹೋಗ್ತಾ ಇರ್ತದೆ. ಡಿಲೇ ಆಗ್ಬೋದಮ್ಮ, ಯಾಕಂದ್ರೆ ಡಿಲೇ ಆಗ್ಬೋದು, ಯಾಕಂದ್ರೆ ಅದು ಬೇರೆ ಬೇರೆ ಕಾರಣಕ್ಕೆ ಇರ್ತದೆ. ಆದ್ರೆ ಕೊನೆಗೆ ನಿಮ್ಗೆ ಕಾನೂನಿನಲ್ಲಿ ಸಿಗಬೇಕಾದಂತಹ ಸವಲತ್ತನ್ನು ಸಿಗುವಂಗೆ ಮಾಡುವುದು ಜವಾಬ್ದಾರಿ ಲೋಕಾಯುಕ್ತ. ಎಲ್ಲರಿಗೂ ನಮಸ್ಕಾರ. ಇವಾಗ ಮಾದಕ ವಸ್ತು ದುಶ್ಚಟ ಹೈಯರ್ ಎಜುಕೇಶನ್ ಬಹಳ ಆಗ್ತದೆ. ಕೋರ್ಟು, ಶಿವಮೊಗ್ಗ, ಇಂಡಿಯಾ, ಬೆಂಗಳೂರು ಎಲ್ಲ ಕಡೆ. ಇದಕ್ಕೆ ಕಾನೂನಿನ ಚೌಕಟ್ಟು ಏನು ಮತ್ತು ಅದರಿಂದ ಹೊರಬಂದು ಹೇಗೆ ಟುಡೇ ನಿಮಗೆ ಮೆಸೇಜ್ ಏನು ಅಂತ ಹೇಳಿ ದಯಮಾಡಿ ತಿಳಿಸಬೇಕು ನಿಮ್ಮ ಅನುಭವದಿಂದ. ಸ್ವಲ್ಪ ಅರ್ಥ ಆಗಿಲ್ಲ ಸ್ವಲ್ಪ. ಸರ್, ಇವಾಗ ಕೋಸ್ಟಲ್ ಬೆಲ್ಟ್ ಎಲ್ಲ ಕಡೆ ಹೈಯರ್ ಎಜುಕೇಶನ್ ಅಲ್ಲಿ ದುಶ್ಚಟ ಜಾಸ್ತಿ ಆಗ್ತಿದೆ. ಮಾದಕ ವಸ್ತುಗಳು, ಅಫೀಮು, ಗಾಂಜಾ. ನೀವು ಹೇಳಿದ ಮಾತು ನಿಜ, ನಾನು ಕೇಳಿದ್ದೇನೆ. ಇವತ್ತು ಏನಾಗ್ತಾ ಇದೆ, ಶಾಲಾ ಆವರಣಗಳಲ್ಲಿ ಪಕ್ಕದಲ್ಲಿ ಮದ್ಯದ ಅಂಗಡಿ ಇರ್ತದೆ, ಪಕ್ಕದಲ್ಲಿ ಮಾರಕ ವಸ್ತುಗಳನ್ನು ಮಾಡ್ತಾ ಇರ್ತಾರೆ. ಅದನ್ನ ತಡೆ ಹಿಡಿಯುವಂತಹ ಜವಾಬ್ದಾರಿ ಪೊಲೀಸರದ್ದು. ಅವರ ಕೆಲಸ ಮಾಡಿದ್ರೆ ಅದರ ವಿರುದ್ಧ ಕೂಡ ನೀವು ಲೋಕಾಯುಕ್ತಕ್ಕೆ ಹೋಗ್ಬೋದು. ಆದ್ರೆ ಮಕ್ಕಳಲ್ಲಿ ಒಂದು ವಿಚಾರ ನಾನು ಹೇಳ ಬಯಸ್ತೇನೆ, ಎಂದೂ ಅದರ ಹತ್ತಿರ ಹೋಗ್ಬೇಕು. ಅದರಿಂದ ಆಗುವಂತ ಅನಾಹುತ ಅಷ್ಟಿಷ್ಟಲ್ಲ, ಅದರಿಂದ ಬರುವಂತ ಸಂತಸ ಇದೇನು cannot be compared to the damage that it does to you in regard to your health and your future. Even once consumed is good enough to ruin your life. Never ever go there for the first time itself and keep yourself away from it. That's a basic requirement for a good health and good future. ನನಗೆ ಈಗ ಲೋಕಾಯುಕ್ತ ಅಂತ ಇದೆ, ಮತ್ತೊಂದು ಆಂಟಿ ಕರಪ್ಷನ್ ಬ್ಯೂರೋ ಇನ್ನೊಂದಿದೆ. ಈಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಕರ್ನಾಟಕದಲ್ಲಿ 86ನೇ ಇಸ್ವಿಯಿಂದ ಸುಮಾರು 2013ರವರೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರ ಕರ್ನಾಟಕ ಸರ್ಕಾರದ ಅಧಿಕಾರಿಗಳ ಮೇಲೆ ಬರೀ ಲೋಕಾಯುಕ್ತಕ್ಕೆ ಮಾತ್ರ ಇತ್ತು. 2013ರಲ್ಲಿ ಅಂದಿನ ಸರ್ಕಾರ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಅಧಿಕಾರವನ್ನು ಲೋಕಾಯುಕ್ತದಿಂದ ಕಿತ್ಕೊಂಡು ಎಸಿಬಿಗೆ ಕೊಟ್ಟು, ಆಂಟಿ ಕರಪ್ಷನ್ ಬ್ಯೂರೋಗೆ ಕೊಟ್ಟು. ಅದರ ಬಗ್ಗೆ ಬಹಳಷ್ಟು ವಿರೋಧ ಕೂಡ ಎಕ್ಸ್ಪ್ರೆಸ್ ಆಗಿತ್ತು. ಕೋರ್ಟ್ ಅಲ್ಲಿ ಕೂಡ ಕೇಸ್ ಹಾಕಿದ್ರು. ಹೋದ ವರ್ಷ ಕರ್ನಾಟಕ ಹೈಕೋರ್ಟ್ ನವರು ಹೇಳಿದ್ದಾರೆ, ಸರ್ಕಾರದ ಈ ಒಂದು ಆದೇಶ ತಪ್ಪು ಆದೇಶ, ಲೋಕಾಯುಕ್ತಕ್ಕೆ ಕೊಟ್ಟಂತ ಅಧಿಕಾರವನ್ನ ವಾಪಸ್ ಪಡೆಯಕ್ಕೆ ಸಾಧ್ಯವಿಲ್ಲ ಅಂತ ಅಧಿಕಾರವನ್ನ ವಾಪಸ್ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಸಿಬಿ ಅವರ ಖಾಸಗಿ ವ್ಯಕ್ತಿಗಳಲ್ಲಿ ಮಾತ್ರ ಇರ್ತದೆ ಹೊರತು ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಹೋರಾಟ ಮಾಡುವ ಅಧಿಕಾರ ಲೋಕಾಯುಕ್ತಕ್ಕೆ ಇದೆ.